ಈಗ ಹೇಳು, ಮನೆಗೆ ಹೋದ್ರೆ ನಿಮ್ಮ ಮಾವ ಒದರಾಡ್ತಾನ. ಈಗ ನಾನು ಇಲ್ಲಿಗೆ ಬಂದಿದ್ದೆ ಅವ ಜಗಳಿಗೆ. ಈಗ ಹೇಳು, ಮದುವೆನೇ ಮಾಡ್ಕೊಂಡ್ಬಿಟ್ಟೆ ನಂದೆಲ್ಲ ನೀನು? ಹ್ಞೂ ಅಕ್ಕ, ಮದುವೆನೇ ಮಾಡ್ಕೊಂಡ್ಬಿಟ್ಟೇನೆ. ಇದು ತಪ್ಪಲ್ಲನ? ನನಗೂ ಹೇಳಾರ್ದು ಮಾಡ್ಕೊಂಡಿಯಲ್ಲ. ನಾ ಹ್ಞೂ ಅಂದಿದ್ನಲ್ಲ ಮಾಡ್ಕೊಳಕ್ಕೆ ನಿನಗೆ. ಅಕ್ಕ ನಿನಗೆ ಗೊತ್ತಿಲ್ಲ, ಮಾವ ಭಾಳ ದಿನದಿಂದ ಇದೇ ರೀತಿ ಗಂಟು ಬಿದ್ದಿದ್ದ. ಮತ್ತು ಅವನು ಮದುವೆ ಮಾಡ್ಕೊಳ್ಳೋಣ ಅಂತಂದ. ಅದಕ್ಕೆ ಅಂಟಿ ಮಿಕ್ಕಿ ಕದ್ದು ಮುಚ್ಚಿ ಮಾಡ್ಕೊಳ್ಳೋಂಥದ್ದು ಏನೈತಿ? ನೀನು ನೇರವಾಗಿ ಹೇಳ್ಬೇಕಿಲ್ಲ. ಮನ್ಯಾಗ ಮಾತಾಡಪ್ಪ, ಮಾತಾಡಿ ಎಲ್ಲರೂ ಸೇರಿ ಮದುವೆ ಮಾಡ್ಕೊಳ್ಳೋಣ ಅಂತೇಳಿ ನಾನು ಮುಂದೆ ನಿಂತು ಮಾಡಿಸ್ತಿದ್ನಲ್ಲೇ ನಿನ್ನ ಮದುವೆನ. ಇಲ್ಲಕ್ಕ, ಅವಂಗ ಆಗಲೇ ಮದುವೆ ಆಗೈತಿ. ಈಗ ಮದುವೆ ಆಗೈತಿ? ಮದುವೆ ಆದವನ್ನ ಮದುವೆ ಮಾಡ್ಕೊಂಡಿಯಾ? ಅದೇನಾಯ್ತು ಗೊತ್ತನಕ್ಕ, ನಿನ್ನ ನಮ್ಮ ತಂಗಿ ಅಂತ ಹೇಳ್ಕೊಳಕ್ಕೂ ನಂಗೆ ನಾಚಿಕೆ ಬರಾಕತ್ತೈತಿ. ನಾಚಿಕೆ ಬರ್ತಾ ಐತಿ ನನಗೆ. ಯಾಕಕ್ಕ, ಏನಾಯ್ತು? ಈಗ ನನ್ನ ಪರಿಸ್ಥಿತಿ ಏನೈತಿ, ಆ ಪರಿಸ್ಥಿತಿ ಒಳಗೆ ಆ ಹುಡುಗಿ ಐತಿ. ನೀನು ಮದುವೆ ಮಾಡ್ಕೊಲಿಲ್ಲ ನನ್ನ ಗಂಡನ್ನ, ಆದ್ರೆ ಅಕ್ಕಿ ಗಂಡನ ಮದುವೆ ಮಾಡ್ಕೊಂಡಲ್ಲ. ಆ ಹುಡುಗಿ ಬಗ್ಗೆ ಒಂದು ಯೋಚನೆ ಬೇಡ ನಿನಗೆ. ಅಲ್ಲ, ಆ ಹುಡುಗಿ ಮನಸ್ಸಿಗೆ ಎಷ್ಟು ನೋವಾಕೈತಿ ಅಂತ ಯೋಚನೆ ಬೇಡ ನಿನಗೆ. ಗಂಡನ ಯಾರು ಬಿಟ್ಕೊಡ್ತಾರ? ನಾ ಬಿಟ್ಕೊಟ್ನೆ. ಈಗ ಹಂಗೆ ಆ ಹುಡುಗಿನೂ ಬಿಟ್ಕೊಡ್ತಾಳಂತ ಮಾಡಿಯ. ಹೊಟ್ಟಿಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ. ನಮ್ಮ ತಂಗಿಯಾಗಿ ಇನ್ನೊಂದು ಹೆಣ್ಮಗಳ ಜೀವನ ಹಾಳು ಮಾಡ್ತೀಯ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಹೌದು, ನಾನು ನಮ್ಮ ಮಾವನ ಮದುವೆ ಮಾಡ್ಕೊಂಡ್ರೆ ನಮ್ಮ ಅಕ್ಕನ ಬಾಳೆ ಹಾಳಾಕತ್ತಿ ಅಂತೇಳಿ ಯೋಚನೆ ಮಾಡಿದೆಲ್ಲ. ಆ ಹುಡುಗನ ಮದುವೆ ಮಾಡ್ಕೊಂಡ್ರೆ ಆ ಹುಡುಗಿ ಜೀವನ ಹಾಳಾಕತ್ತಿ ಅಂತ ಯಾಕೆ ಯೋಚನೆ ಮಾಡಲಿಲ್ಲ ನೀನು? ಯಾಕೆ ಯೋಚನೆ ಮಾಡಲಿಲ್ಲ ನೀನು? ಥೂ ನಿನಗೆ ನಿಮ್ಮ ಮಾವಗ ಏನು ವ್ಯತ್ಯಾಸ ಉಳಿತು? ಏನು ಹಿಂಗೆ ಯಾಕೆ ಯೋಚನೆ ಮಾಡಿದ್ದೀನಿ ಅನ್ನೋದು ನನಗೆ ಅರ್ಥ ಆಗಲಿಲ್ಲ ಬಿಡು. ನಾನು ಹಂಗಾರ ಮನ್ಯಾಗ ಇಷ್ಟ ಇಲ್ಲ ನಾ ಮದುವೆ ಮಾಡ್ಕೊಂಡಾಳಿಕೆ ಅಂತ ಮಾಡಿದ್ದೆ. ಮದುವೆ ಆದವನ್ನ ಬಾಲ್ಯ ವಿವಾಹ ಆದ್ರೇನು ಅವ್ರು ಈಗ ಎಚ್ಚರದೆ, ಈಗ ಮದುವೆ ಮಾಡ್ಕೊಂಡ್ರೇನು? ಮದುವೆನೇ ಮದುವೆ ಆಗೈತಿ, ಮನೆ ತುಂಬಿಸ್ಕೊಂಡಾರ, ಮನ್ಯಾಗ ಒಪ್ಕೊಂಡಾರ. ಇವನು ಆಕಿ ಜೊತೆ ಬಾಳೆ ಶುರು ಮಾಡ್ಯಾನ. ಇಲ್ಲ ಅಂತ ನಿನ್ನ ಮುಂದೆ ಹೇಳ್ತಾನ, ಅಂದಲ್ಲೇ ಮನ್ಯಾಗ ಇಟ್ಕೊಂಡಾನ. ಅಂಥವನ್ನ ನೀ ಮದುವೆ ಮಾಡ್ಕೊಳತ್ತಿಲ್ಲ. ನಿನ್ನ ಚಪ್ಪಲ್ಲಿಲ್ಲ ಹೊಡಿಬೇಕು ನಿನ್ನ. ಅಲ್ಲಕ್ಕ, ನಾವು ಅವ್ರ ಮದುವೆಗ ವಿಚಾರ ನಂಗೆ ಗೊತ್ತಿದ್ದಿಲ್ಲಕ್ಕ. ನಮ್ಮ ಮೊದಲ ಇವರು ನಾನು ಇಬ್ಬರು ಒಬ್ರಿಗೊಬ್ರು ಪ್ರೇಮಿಸಿದ್ವಿ. ನಿನಗೆ ಸುಳ್ಳು ಹೇಳಿದ್ದೆ. ನಾನು ಹೇಳ್ಬೇಕಂದ್ರೆ ನಾವು ಆಗಲೇ ಭಾಳ ಮುಂದುವರೆದ್ಬಿಟ್ಟಿದ್ವಿ ಅಕ್ಕ. ನೀವು ಇಲ್ದಾಗ ಎಷ್ಟು ಸಲ ನಿಮ್ಮ ಮನೆಗೆ ಅವ ಬಂದಾನ, ನಾನೇ ಕರೆಸ್ಕೊಂಡಿದ್ದೆ. ಹೀಗೆಲ್ಲ ಮುಂದುವರೆದ ಮೇಲೆ ನಾವು ಮದುವೆ ಆಗ್ಲಾರ್ದ ಹೆಂಗಿರಕ್ಕೆ ಸಾಧ್ಯ? ನಮ್ಮ ತಲೆಗೇನ ನಾವಿಬ್ಬರೇ ಮದುವೆ ಅಕ್ಕೇವಿ ಅನ್ನೋದು ನಂಬಿಕೆ ಅಷ್ಟು. ಆದರೆ ಹಿಂಗೆ ಮೋಸಕತಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲಕ್ಕ. ಈಗ ನನ್ನಂತಕಿನ ಯಾರು ಮದುವೆ ಮಾಡ್ಕೊತಾರೆ ಹೇಳ? ಜೀವನ ಪರ್ಯಂತ ಹಿಂಗೆ ಇರಲಿ ನಾನು. ಏನ ಅಷ್ಟು ಮುಂದುವರೆದ್ಬಿಟ್ಟು ಹಂಗಾರ ನೀನು? ಅಯ್ಯೋ ದೇವ್ರೆ. ಅಲ್ಲ ಇಲ್ಲೋಡ, ಬಾಳೆ ಎಲೆ ಮ್ಯಾಗ ಮುಳ್ಳು ಬಿದ್ದರು, ಮುಳ್ಳಿನ ಮ್ಯಾಗ ಬಾಳೆ ಎಲೆ ಬಿದ್ದರು ಹರಿದು ಅದವ. ಏನು ಇದು ಹೆಣ್ಮಕ್ಳು ಚೂಜಿಗೆ ಮುತ್ತು ಕೊಟ್ಟಂಗಿರ್ಬೇಕೆ ಹೊರತು ಈ ರೀತಿ ಥೂ 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 ಮದುವೆಗಿಂತ ಮುಂಚೆ ಹಿಂಗೆಲ್ಲ ತಪ್ಪು ಮಾಡಬಾರ್ದವ. ಅದಕ್ಕೆ ವಿಧಿ ಇಲ್ಲದೆ ಮದುವೆ ಹಾಕ್ಕೊಂಡು ಕುಂತೀಯನಲ್ಲ. ಈಗ ಮತ್ತು ಆ ಹುಡುಗಿ ಗತಿ ಏನಂಗಾರ? ನನಗೂ ಗೊತ್ತಿಲ್ಲಕ್ಕ, ನನಗೂ ಗೊತ್ತಿಲ್ಲ. ಇವ್ರು ಹೇಳಾರ ನಂಗೆ ಬೇರೆ ಮನೆ ಮಾಡಿ ಇಡ್ತಾರಂತ. ಬೇರೆ ಮನೆ ಮಾಡಿ ಇರೋರನ್ನು ಇಬ್ರು ಗಂಡ ಇಂತ ಹಂಗಾರ 4 ಮಂದಿಯಾಗ ನಿನ್ನ ಮಕ್ಕ ತೋರ್ಸಕ್ಕತ್ತಂತ ಮಾಡಿ ಅವಂಗ ಅವ್ರ ಇಡೀ ಫ್ಯಾಮಿಲಿಯಾಗ ಇಡೀ ಇದ್ರಾಗ ಆಕಿನೇ ಹೇಂತಿ. ಅದನ್ನು ತಿಳ್ಕೊ ಫಸ್ಟ್. ಈಗ ನಾನು ಏನು ಮಾಡ್ಲಕ್ಕ? ಏನು ಮಾಡಲಿ ಅಂದ್ರೆ ತಪ್ಪು ಮಾಡಿದಿ, ನೀನು ತಪ್ಪು ಮಾಡಿದಿ. ಅವ್ರ ಮನೆಗೆ ಹೋಗಿ ಸೀದಾ ಅವ್ರ ಅಪ್ಪ ಅವರವ್ವ ಮನ್ಯಾಗ ಯಾರದಾರ ಎಲ್ಲರಿಗೆ ಗೊತ್ತಾಗುವಂಗ ನಾನು ಇವನ್ನ ಮದುವೆ ಮಾಡ್ಕೊಂಡಿನಿ, ನಾನು ಇವನು ಹೆಂಡ್ತಿನ ಅಂತೇಳಿ ನಿನಗೆ ಹೆಂಡತಿಗೆ ಸಿಗಬೇಕಾದ ಸ್ಥಾನ ತಗೋ. ಇಲ್ಲ ಬಿಟ್ಬಿಡು, ಕೈ ಬಿಟ್ಬಿಡು. ಕದ್ದು ಮುಚ್ಚಿ ಸಂಸಾರ ಮಾಡುವಂಥದ್ದು ಏನೂ ಇಲ್ಲ. ನಿಮ್ಮಿಬ್ಬರು ನಡೆದಿದ್ದು ಯಾರಿಗೂ ಗೊತ್ತಿರೋಕ್ಕಿಲ್ಲ. ಏನು ಹೊಸ ಜೀವನ ಶುರು ಮಾಡ್ಕೊ, ಬೇರೆ ಯಾವ್ದಾರ ಮದುವೆ ಮಾಡ್ಕೊ. ಈಗ ಇದಾಗಿದ್ದಾಗಿ ಹೋತು, ಬಿಟ್ಬಿಡು ಅವನ ಕೈನ. ಅವ ಗಂಡ್ಮಗ ಯಾರು ಏನು ಹೇಳಂಗಿಲ್ಲ. ನಿನಗೆಲ್ಲರೂ ಅಂತಾರ, ವಿಚಾರ ಮಾಡು. ಹೋಗ್ಬೇಡ ಅವನಂತೇಳಿ ನೀ ಸೀದಾ ನಮ್ಮ ಅವ್ವಾರ ಊರಿಗೆ ಹೋಗು. ಅಲ್ಲಿ ಹೋಗಲ್ಲ, ಅಮ್ಮದಾಳು ಹೋಗಲ್ಲ. ಹೋಗಿ ಏನು ಮಾಡ್ಲಕ್ಕ ಅಲ್ಲಿ ನಾನು? ಅಲ್ಲ ನೀನು ಎಷ್ಟು ಆರಾಮಾಗಿ ಅಲ್ಲಿ ಹೋಗಂತಿಲ್ಲ. ಅಲ್ಲಿ ಯಾರದಾರ ನನಗೆ? ಯಾರು ಇಲ್ಲ ನನಗಲ್ಲಿ. ಹೋಗಿ ಅನಾಥ ಅಭಿಪರಿಗತೆ ಇರಲ್ಲ. ತಪ್ಪು ಅವ್ರದಕ್ಕ, ಅವ್ರ ಮನೆಯವ್ರದ್ದು ತಪ್ಪು. ಈಗ ಮಾವಂದು ನಿಂದು ಬೇರೆ ಲೆಕ್ಕ. ನೀವಿಬ್ರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರಿ. ಇಷ್ಟಪಟ್ಟು ಮದುವೆ ಮಾಡ್ಕೊಂಡ ಮೇಲೆ ಮಾವ ನನ್ನ ಇಷ್ಟಪಟ್ಟಿದ್ದು ತಪ್ಪು. ಆದ್ರೆ ನಮ್ಮ ಕೇಸ್ನಾಗ ಹಂಗಾಗಿಲ್ಲಕ್ಕ. ಅವು ಪಾಪ ನಾನು ಇಷ್ಟಪಟ್ಟು ಹುಡುಗ ಮದುವೆ ಆಗಿದ್ದ ವಿಚಾರನೇ ಗೊತ್ತಿಲ್ಲ. ಅವ್ರ ಮನ್ಯಾಗ ಸಣ್ಣಂದಿರ್ತ ಮದುವೆ ಮಾಡ್ಯಾರ. ಏನೋ ತಿಳಿಲಾರ್ದು ವಯಸ್ಸಿನಾಗ ಅವಂಗೆ ವಯಸ್ಸು ಬಂದು ಅವ್ನು ತಿಳಿವಳಿಕೆ ಬಂದು ಅವಂಗೆ ಮನಸ್ಸಿನ ಪ್ರೀತಿ ಅಂತ ಹುಟ್ಟಿದ್ದ ನನ್ನ ಮ್ಯಾಗ. ಮತ್ತು ನಾನು ಅವಂಗೆ ಹೆಂಡತಿ ಆಗ್ಲಾರ್ದ ಮತ್ತೆ ಯಾರಾಗ್ಬೇಕು? ಈಗ ಹಂಗಾರ ಅವ್ರಿಬ್ರನ್ನ ಅವ್ರ ಪಾಡಿಗೆ ಬಾಳಕ್ಕೆ ಬಿಟ್ಟು ನನ್ನ ಜೀವನ ಹಾಳು ಮಾಡ್ಕೊಲೆ ಅಕ್ಕ. ಅವ ಹೇಳಾನ ಅವ್ರ ಅವ್ವ ಅಪ್ಪನ ಬಿಟ್ಟಾದ್ರೂ ನನ್ನ ಜೊತೆಗೆ ಬರ್ತೇನೆ ಅಂತೇಳಿ. ಏನು ನೀ ಬೇಕಾದ ಮಾಡು, ನಾನು ಅವನ ಜೊತೆಗೆ ಬಾಳೋದು. ನೀ ಬೇಜಾರು ಮಾಡ್ಕೊಬೇಡಕ್ಕ. ನನ್ನ ಜೀವನ ಅರ್ಥ ಮಾಡ್ಕೋಕ್ಕ ನೀನು. ನಾನೇನಾರ ಈಗ ಅವರಿಬ್ರು ಮದುವೆ ಮಾಡ್ಕೊಂಡಿದ್ದು ನಡಕ್ಕೆ ನಾ ಹೋಗಿ ಮದುವೆ ಮಾಡ್ಕೊಂಡಿದ್ರೆ ನೀ ಹೇಳಿದ್ ನಾ ಒಪ್ಕೊಂತಿದ್ದೆ. ಆದ್ರೆ ಅಕ್ಕ ಅವಂಗೆ ಗೊತ್ತಿಲ್ಲ, ಅವ್ನು ಸಣ್ಣ ವಯಸ್ಸಿನ ಮದುವೆ ಮಾಡಿದ್ರೆ ಅದಕ್ಕೆ ನಾನು ಹೊಣೆ ಹಾಕನೇನೆ. ನಾನು ಅದಕ್ಕೆ ಅವ ಜವಾಬ್ದಾರಿ ಹಾಕನೇನೆ. ಅವನದು ನಂದು ಏನೂ ತಪ್ಪಿಲ್ಲ ಇದ್ರೊಳಗೆ. ನಾ ಇಬ್ಬರು ಒಬ್ರನ್ನೊಬ್ರು ಇಷ್ಟಪಟ್ಟೇವಿ, ಒಂದಾಗ್ಬೇಕಂತ ಆಸೆ ಪಟ್ಟೇವಿ, ಮದುವೆ ಮಾಡ್ಕೊಂಡೇವಿ, ಅಷ್ಟೇ ಮುಗೀತು. ಈಗ ನನಗೆ ಬೇರೆ ಮನೆ ಮಾಡಿ ಇಡ್ತೇನೆ ಅಂದಾನ. ನಾನು ದುಡಿತಾ ಇದ್ದೀನಿ, ಅವನು ದುಡಿತಾ ಇದ್ದಾನೆ, ನಮ್ಮಿಬ್ಬರು ಜೀವನ ನಡೀತೈತಿ. ಬೇಡ ಆಯ್ತು, ನನಗೆ ಹೊರಗಿನ ಪ್ರಪಂಚಕ್ಕೆ ಯಾವತ್ತು ತೋರಿಸ್ತಾನೋ ಅವತ್ತು ತೋರಿಸ್ಲಿ. ತೋರಿಸ್ಲಿ. ಅಲ್ಲಿ ಮಟ್ಟ ನಾನು ಮಾತ್ರ ಇಲ್ಲಿ ನೋಡಿಲ್ಲ. ನಾನು ನೀ ಬೇಕಾದ ಹೇಳು, ನಾನು ಮಾತ್ರ ಅವ್ನು ಬಿಟ್ಟು ಹೋಗೋದಿಲ್ಲ.
ಆ ತಪ್ಪ ಮಾಡಕತ್ತಿರೋದು ನೀನು ಇಷ್ಟು ಹೇಳಿದ್ರು ತಿಳ್ಕೊವಲ್ಲಲ್ಲ. ಆಯ್ತು ಇನ್ಮ್ಯಾಗ ಹಂಗಾರ ಹೇಳು ಉಪಯೋಗಿಲ್ಲ. ಸರಿ ಅವ್ರ ಮನೆಗೆ ಹೋಗಿ, ನೀನು ಮನೆಗೆ ಹೋಗು. ಮನೆಗೆ ಹೋಗಿ ನಾನು ಇವ್ನು ಹೇಳ್ತೀನಿ ಅದೇನಿ, ನೀವು ತಿಳಿಲಾರ್ದ ವಯಸ್ಸಿನಾಗ ನಿಮ್ಮ ಮದುವೆ ಮಾಡಿರಿ, ಅದನ್ನ ಮನಸ್ಸಿನಾಗ ಇಟ್ಕೊಂಡು ನಾವೀಗ ನಮ್ಮ ಜೀವನ ಹಾಳು ಮಾಡ್ಕೊಳಕ್ಕೆ ರೆಡಿ ಇಲ್ಲ. ನಾನು ಅವ್ನು ಹೇಳ್ತೀನಿ ನನ್ನ ಈ ಮನೆ ಸೊಸಿ ಅಂತ ಒಪ್ಕೋರಿ ಅಂತ ಹೇಳು. ಇಲ್ಲೋಡು ಕದ್ದು ಮುಚ್ಚಿ ಓಡಾಡ್ಬೇಕಕ್ಕತಿ. ಪ್ರಪಂಚಕ್ಕೆ ಹೆಂಡತಿ ಅನ್ನೋ ಕಿಮ್ಮತ್ತೆ ಇಲ್ದಂಗೆ ಇರ್ತೀಯ ನೀನು. ಅದನ್ನೊಂದು ಸ್ವಲ್ಪ ತಿಳಿಸಿ ಹೇಳು. ಮನೆಗೆ ಹೋಗ್ಲ ಅಲ್ಲ, ಇದಕ್ಕಿದ್ದಂಗೆ ಮನೆಗೆ ಹೋದ್ರೆ ಏನು ಅನ್ಬೋದು ನನಗೆ? ಹಾಂ ಇವತ್ತೆಲ್ಲ ನಾಳೆ ಗೊತ್ತಾಗಬೇಕಲ್ಲ, ಹಂಗಾರ ಗೊತ್ತೇ ಮಾಡ್ಕೊಳಂಗಿಲ್ಲ. ಗೊತ್ತು ಮಾಡ್ಕೊತೀನಿ, ಗೊತ್ತು ಮಾಡಿಸ್ತೀನಿ ಅಂತಲೇ ಹೇಳ್ಯಾರ. ಯಾವತ್ತೂ ಆಗೋ ಕೆಲಸ ಇವತ್ತಾಗಲಿ, ಏನು ಈಗಲೇ ಆಗಲಿ. ಇವತ್ತಿಲ್ಲ ಏನು ಸಿದ್ಧೋಳು ಮಾಡ್ದಮ್ಮ ಕುಂತೀಯ? ಹಾಂ ಹಂಗಂತೇಳಕ್ಕ ಇಷ್ಟೊತ್ತಿನಾಗ ಹೋಗ್ಲ ನಾನು? ಹೋಗ್ತೀನಿ, ಬೆಳಿಗ್ಗೆ ಹೋಗ್ತೀನಿ. ಹೋಗಲೇಬೇಕು, ಹೋಗು, ಬಿಡಬೇಡ. ಮದುವೆ ಆಗಿದ್ದೇ ಉಂಟಂತೆ, ಯಾಕೆ ಹೆದರ್ತಿ? ನಾಳೆ ನಿನಗೆ ನಿನ್ನ ಸಂಸಾರ ಅಂತ ಹೇಳ್ಕೊಳ್ಬೇಕು ಅಂದರೆ, ನಿನ್ನ ಗಂಡ ಅಂತ ಹೇಳ್ಕೊಬೇಕು ಅಂದರೆ ನೀನು ಹೋಗಲೇಬೇಕು. ಹೋಗು. ಮತ್ತು ಆ ಹುಡುಗಿ ಗತಿ ಮದುವೆಗಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು. ಆ ಹುಡುಗಿ ಗತಿ ಏನು ಅಂತ ಯೋಚನೆ ಮಾಡಿದಿ? ನಾನು ಅಂದ್ಕೊಂಡಂಗೆ ಈಗ ಯಾರು ಈ ಎರಡನೇ ಸಂಬಂಧಕ್ಕೆ ಒಪ್ಕೊಳ್ಳಂಗಿಲ್ಲ. ಒಂದು ಸ್ವತಂತ್ರವಾಗಿರೋಕೆ ಇಷ್ಟಪಡ್ತಾರೆ, ಇಲ್ಲ ನೀನು ಹೆಂಗೆ ಮೋಸ ಮಾಡಿದಿ ಮನ್ಯಾಗ ಹೇಳಿ ಮದುವೆ ಮಾಡ್ಕೊ ಅಂತ ಕೇಳ್ತಾರೆ. ಎರಡನೇ ಸಂಬಂಧಕ್ಕೆ ಅದು ಹೆಂಗೆ ನೀನು ಒಪ್ಕೊಂಡೆ ನಂಗೆ ಗೊತ್ತಾಗವಲ್ತು ಅಕ್ಕ. ಅದು ನನಗೆ ಏನು ಮಾಡ್ಲಕ್ಕ, ನನಗೆ ಯಾವುದೂ ಗೊತ್ತಾಗವಲ್ತು. ಸೀದಾ ಬೆಳಗ್ಗೆ ಅವ್ರ ಮನೆಗೆ ಹೋಗನ್ನಕ್ಕೇನ ನಾನು ಬರ್ತೀನಿ, ಹೋಗೋಣ. ನಿನ್ನ ಮನೆ ಒಳಗೆ ಒಂದು ಸೆಟ್ಲ್ ಮಾಡೇ ನಾನು ಕೈ ಬಿಡೋದು. ಅಪ್ಪ ಅವ್ವ ಅವ್ರು ತೀರ್ಕೊಳ್ಳೋತ್ನಾಗ ನಿನ್ನ ನನ್ನ ಕೈಯಾಗ ಹಾಕಿದ್ರ ಅವತ್ತು. ಏನು ಸುಮ್ಮನೆ ಎತ್ತಬೇಕತ್ತೆ ಹೆಂಗಾರ ಹಾಕ್ಕೊಂಡು ಹೋಗ್ಲಿ ಬಿಡು ಅಂತ ಬಿಡಕ್ಕೆ ನನ್ನ ಕೈಲಾಗಲ್ಲ. ಅದಕ್ಕೆ ನಾನು ಅಲ್ಲಿಗೆ ಬರ್ತೇನೆ, ನಡಿ ಮಾತಾಡಿ ಆ ಮನೆ ಒಳಗೆ ನಿನ್ನೂ ಸೇರಿಸಿನೇ ಬರೋದು. ಅಲ್ಲ ಏನ್ ನೀನ್ ಹಕ್ಕಿಕತ್ತ? ಏನಿಲ್ಲ ಮಾವ, ಏನಿಲ್ಲ. ಏನೇನಿಲ್ಲ? ಏನೇನ್ ಹಕ್ಕಿಕತ್ತ ತಿಳಿವಲ್ತಲ್ಲ. ನಿನ್ನ ಮೊನ್ನೆ ಅಷ್ಟು ಹೇಳಿ ಕಳ್ಸೀನಿ. ಏನಾರ ಒಂದು ಯಾವಾರ ಶುರು ಮಾಡು, ಹಂಗೆ ಖಾಲಿ ಕುಂತ್ರ ನಡೆಯಂಗಿಲ್ಲ ಅಂತೆಲ್ಲ ಅಷ್ಟು ಹೇಳಿ ಕಳ್ಸೀನಿ. ಮತ್ತೆ ನೋಡಿದ್ರಿ ಇವತ್ತು ಬಂದಿಯಲ್ಲ, ಏನ್ ಕೆಲಸ ಐತಿಲ್ಲ ನಿನಗೆ ಎರಡು ದಿನಕ್ಕ? ನಿಮ್ಮ ಅಪ್ಪ ಒಂಚೂರು ಹೇಳು, ಹಂಗೆಲ್ಲ ಬೈಬೇಡ ಅಂತ ನಿನ್ನ ಗಂಡಕ್ಕೆ ಸಿಟ್ಟು ಬರ್ತೈತಿ. ಹೇಳ್ರಿ, ಅಪ್ಪ ಕೇಳಕತ್ತಾನಲ್ಲ, ಏನ್ ಕೆಲಸ ಐತೆ ಅಂತ ಹೇಳ್ರಿ. ಅಯ್ಯ ಸುಮ್ಮನೆ ಇರ್ತೀರೇನ? ಹೆಂಗ ಹೇಳಂಗಿಲ್ಲ? ನಿಮ್ಗೆ ಏನು ಹೇಳಿತ್ತು? ಏನಾರ ಒಂದು ವ್ಯವಹಾರ ಶುರು ಮಾಡಪ್ಪ, ಹಂಗ ಖಾಲಿ ಕುಂದ್ರಬೇಡ, ಎದಕ್ಕೆ ಬಂತದ ಅಂತ ಹೇಳಿದ್ದಿಲ್ಲ. ನೋಡಿದ್ರೆ ಮತ್ತೆ ಬಂದಿರಲ್ಲ ಇಲ್ಲಿಗೀಗ. ಏನು ಕೆಲಸ ಐತಿ ಇಲ್ಲಿ? ಅಲ್ಲ ಬಾಯನ್ ಹಾಲು ಬಿಚ್ಚಿ ಕೊಟ್ಟು ಯಾವಾಗ ಶುರು ಮಾಡ್ಲೇನ? ಶುರು ಮಾಡು ಏನಂತ ಶುರು ಮಾಡ್ಲಿ? ಬೇಕಲ್ಲ ರೊಕ್ಕ ಮಾವ. ನನ್ನ ಕಡೆ ₹1 ಇಲ್ಲ ಮಾವ. ಅದಕ್ಕೆ ನಂಗೆ ಒಂದಿಷ್ಟು ರೊಕ್ಕ ಆಗ್ಬೇಕು ಕೈಯಾಗ, ಅಂದ್ರೆ ಏನಾರ ಮಾಡಕ್ಕೆ ಅಡ್ಡಿ ಇಲ್ಲ. ಈಗ ನನ್ನ ಹತ್ರ ₹1 ಇಲ್ಲ ಮಾವ. ಒಂದು 50,000 ಹೆಂಗಾರ ಮಾಡಿ ಹೊಂದಿಸ್ಕೊಡ್ರಿ. ಹೆಂಗಿದ್ರು 2 ಎಕರೆ ಹೊಲ ಕೊಡ್ತೀನಿ ಅಂದಿದ್ರಲ್ಲ, ಅದು ಹೊಲ ಏನು ನಾವೇನು ತೊಗೊಂಡು ಹೊಂಟಿಲ್ಲ, ನಿಮ್ಮ ಹೆಸ್ರಿಗೆ ಐತಿ, ನಿಮ್ಮ ಹತ್ರಕ್ಕೆ ಐತಿ. ಹೊಲ ಲವಣಿ ಹಾಕ್ತೀನಿ ಅಂತಲೂ ಅಂದಿದ್ರಿ. ಅದ್ರ ರೊಕ್ಕ ಕೊಡ್ರಿ. ಬೇಕಾದ್ರೆ ನಾನು ಅಲ್ಲಿ ನಮ್ಮ ಅಣ್ಣಂದು ಹಾಲಿನ ಡೈರಿ ಮಾಡ್ಯಾನಲ್ಲ, ಅದ್ರ ಈಚೆಗೆ ಇತ್ತಾಗ ಒಂದು ಜಾಗ ಐತಿ, ಚಲೋ ಐತಿ. ಅದನ್ನು ಬೇಕಾದ್ರೆ ನಾನು ಬಾಡಿಗೆ ತೊಗೊಳ್ಳೋ ವ್ಯವಸ್ಥೆ ನೋಡ್ತೀನಿ, ತೊಗೊಂಡು ಅಲ್ಲೇ ಫಾರಮ್ ಮಾಡೋಕೆ ವಿಚಾರ ಮಾಡ್ತೀನಿ. ರೊಕ್ಕ ಕೊಡ್ರಿ. ರೊಕ್ಕ ಇಲ್ಲ ನನ್ನ ಕಡೆ, ₹1 ಇಲ್ಲ. ನಾನು ಎಲ್ಲಿದ ಮಾಡಲಿ, ಹೆಂಗೆ ಮಾಡಲಿ? ರೊಕ್ಕ ಬೇಕು. ನಿನ್ ಕೈಯಾಗ 50,000 ಕೊಡ್ತೇನಂತ ಮಾಡಿ ಏನ್ ನಾನು? ನೀ ಎಷ್ಟ್ರ ಮಟ್ಟಿಗೆ ಭಾಳ ಬದುಕವ ಅಂತ ಗೊತ್ತಿಲ್ಲ ನನಗೆ. ಅಲ್ಲ ಮತ್ತೆ ಹಿಂಗಂದ್ರೆ ಹೆಂಗೆ ಮಾವ ಹಿಂಗೆ ಮಾಡ್ರಿ. ನೀವೇ ನನ್ನ ಜೊತೆಗೆ ಬರ್ರಿ. ಅದೇನ ಅಂದ್ರಲ್ಲ ಆ ಪಾರಮ್ಮ ಮಾಡೋದು, ಅದನ್ನ ಮಾಡಿಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಕೋಳಿಗಳು ಇಟ್ಟು ಕರೆಂಟ್ ಹಚ್ಚಿ ಕೊಟ್ಟು ಬರವಂತ್ರಿ. ಎಲ್ಲ ನಾನ್ ಮಾಡಿದ್ರೆ ಮತ್ತೆ ನೀನ್ ಮಾಡೋದೇನು? ಎಲ್ಲ ನಾನ್ ಮಾಡಿದ್ರೆ ನೀನೇನ್ ಬಾಳೆ ಬದುಕು ಮಾಡ್ತಿ? ಮಾವ ನೀ ಹಿಂಗಂದ್ರೆ ನಂಗೆ ಏನು ತಿಳಿಯಂಗಿಲ್ಲ ಮಾವ. ನಾ ಏನು ಓದ್ದವನ ಬರ್ದವನ, ಎಲ್ಲಿ ಹೋಗಿ ಏನು ಮಾಡ್ಬೇಕು, ಯಾರನ್ನ ಕೇಳ್ಬೇಕು, ಯಾವುದು ನಂಗೆ ಗೊತ್ತಿಲ್ಲ. ಈಗ ನೀವೇ ಏನಾರು ಒಂದು ದಾರಿ ತೋರಿಸ್ಬೇಕು, ಇಲ್ಲಾಂದ್ರೆ ನಂಗೆ ಏನಂದ್ರೆ ಏನೂ ಗೊತ್ತಾಗಲ್ಲ. ಸುಮ್ಮನೆ ಗಂದಿಲ್ದ ಗಾಳಿಲ್ದ ಇರ್ಬೇಕಾಕತ್ತಷ್ಟೇ. ಗಂದಿಲ್ದ ಗಾಳಿಲ್ದ ಇರ್ಬೇಕಾಕತಿ ಅಂದ್ರೆ ಏನ್ ಅರ್ಥದ? ಹಂಗಾರೆ ಸುಮ್ಮನೆ ಇರ್ತಿ, ಏನು ಕೆಲಸ ಮಾಡಲ್ಲ ನೀನು? ಅಲ್ಲ ರೊಕ್ಕನೂ ಕೊಡಲ್ಲ ಅಂತಂದ್ರೆ ಹಂಗಾರೆ ಹೊಲ ಮಾರಕಚ್ಚಲ? ನಮ್ದು ಐತಲ್ಲ ಅದು ಹೊಲ ಮಾರಕಚ್ತೀನಿ ನೋಡ್ರಿ. ಮತ್ತು ಆಮೇಲೆ ಅದು ಯಾಕೆ ಮಾರಿದ್ರಿ ಅಂತ ಕೇಳಬೇಡ್ರಿ. ಮತ್ತು ಈಗ ನಂಗೆ ಬೇರೆ ದಾರಿ ಇಲ್ಲ, ಹೊಲನೇ ಮಾರಕಚ್ಬೇಕು ನಾನು ಅಷ್ಟೇ. ನಮ್ಮ ಅಣ್ಣ ಹೊಲ ಮಾರಿನೇ ಈಗ ಕೆಲಸ ಮಾಡಕತ್ತಿರೋದು. ನಾನು ಅದನ್ನೇ ಮಾಡ್ಬೇಕಾಕತಿ, ಇಲ್ಲ ಹೊಲ ಅಡು ಹಾಕ್ತೀನಿ ನೋಡ್ರಿ. ಆತು, ನಿಂದ ಐತಲ್ ಹೊಲ, ಒತ್ತಿ ಹಾಕಿ ರೊಕ್ಕ ತಕ್ಕೊಂಡು ಅದ್ ಏನ್ ಮಾಡ್ಬೇಕಂತ ಅದಿಯಲ್ಲ ಮಾಡ. ಸಿಕ್ಕರ್ ಕಡೆ ಹಾಕ್ಬೇಡ. ಇಲ್ಲೇ ನಮ್ಮ ಊರಾಗೊಬ್ಬ ಅದಾನ, ಏನ ಚಲೋ ಇದು ಮಾಡ್ತಾನ, ಹಂಗ ಮನುಷ್ಯ ಒಳ್ಳೆ ಅದಾನ, ಅವನ ಕಡೆನೆ ಹೊಲ ಒತ್ತಿ ಹಾಕಿ ಮಾಡ. ಅದೇನ್ ಯಾವಾರ ಮಾಡ್ಬೇಕಂತದಿಯೋ ಮಾಡ. ಏನ ಸಿಕ್ಕರ್ ಕಡೆ ಹಾಕಿ ಆಮೇಲೆ ಕೈ ಸುಟ್ಕೋಬೇಡ. ಹೇಳೋದು ಅರ್ಥ ಆತನ? ಅಡಿಗೆ ಮಾಡಿಕೊಡ್ಬೇಕಿತ್ತು. ನಿನ್ನೆ ಅಷ್ಟಕೊಂಡು ಅಡಿಗೆ ಮಾಡ್ಕೊಟ್ಟಿದ್ಲಲ್ಲಕ್ಕಿ, ಮತ್ತೆ ಏನ್ ಮಾಡಿದ ಅದನ್ನ ಅಡಿಗೆನೆಲ್ಲ ನೀನು? ಮೊನ್ನೆ ಎಲ್ಲೋಗಿದ್ದ ಹೌದು ನೀನು? ಎಲ್ಲ ಅಳಸೇತ್ ಮಾವ, ಬಿಸಿ ಮಾಡಿಲ್ಲ, ತಂದು ಇಡ್ತಿದ್ದಂಗೆ ನಮ್ಮ ತಂಗಿ ಬಂದಿದ್ಲು ಮನೆಗೆ.
ಆಕಿ ಗಂಡ ಏನ ಭಾಳ ಕಿರಿಕಿರಿ ಮಾಡಕತ್ತಾನಂತೆ, ಮನೆಗೆ ಬಾ ಅಣ್ಣ ಅಂತೇಳಿ ಕರೆದ್ಲು. ಹಂಗಾಗಿ ಅಲ್ಲಿ ಹೋಗ್ಬಿಟ್ಟೆ. ಇಲ್ಲೆಲ್ಲ ಅಡ್ಗೆ ಬಿಸಿ ಇಲ್ಲ ಏನಿಲ್ಲ, ಎಲ್ಲ ಅಡ್ಗೆ ಕೆಟ್ಟು ಹಾಳಾಗೈತಿ. ಈಗ ಏನು ಮಾಡೋಕ್ಕೂ ಬರ್ಲಂಗೆ ಆಗ್ಬಿಟ್ಟದ. ಎದಕ್ ಬಂದ್ಲಂತ ಆಕಿ ಮಿಟಕ್ಲಾಡಿ? ಆ ಅವಾಗ ಅಣ್ಣನ ಸುಖ ಕಷ್ಟ ಗೊತ್ತಾಗ್ಲಿಲ್ಲ, ಈಗ ಈಕಿ ಕಷ್ಟ ಐತೆ ಅಂದ್ಬಿಟ್ಲೆ ಅಣ್ಣ ನೀ ಏನು ಹೋಗಿದ್ರೇನ್ರಿ? ಮಲೇಶ್ ಅಣ್ಣರು ಬಂದಿದ್ರ? ಮಲೇಶ್ ಮಾವರ ಇಲ್ಲ ಬಂದಿಲ್ಲ. ಬರಾಕ್ ಒಂದು ಕೆಲಸ ಆಗೈತೆ ಅಲ್ಲಿ. ಏನಂದ್ರೆ ಮನೆಗೆ ಬರ್ತಿದ್ದಂಗೆ ಅವ್ರು ಗಿರ್ಜಾ ಅತ್ಗೆಮ್ಮ ಬಾಯೋ ಬಾಯಿ ಮಾಡಿ ಬಾಯಿಗೆ ಬಂದಂಗೆ ಬೈದು, ಇಲ್ಲಿ ಇನ್ನೇನು ಬರಾಕ್ ಹೋಗ್ಬೇಡ, ಯಾಕೆ ನಿಮ್ಮ ಅಣ್ಣಂದು ಈಗ ಅರ್ಥ ಆತನ್ ನಿನಗೆ, ಇಷ್ಟು ದಿನ ಅರ್ಥ ಆಗಿಲ್ಲನೋ ಅಂತೇಳಿ ಪಾಪ ಮನೆ ಮಗಳು ಅನ್ನೋದು ವಿಚಾರ ಮಾಡ್ಲಾರ್ದು ಮನ್ಸಿಗೆ ಬಂದಂಗೆ ಬೈದಿದ್ದು. ಪಾಪ ನಮ್ಮ ತಂಗಿ ಕಣ್ಣೀರು ಹಾಕೊಂತ ನಿಂತಿತ್ತು. ಅದು ನೋಡೋಕ್ಕಾಗ್ಲಾರ್ದ ಕಳ್ಚೂರು ಅಂತ ನಾನು ಹೋದೆ ಗೊತ್ತನ. ನಾನು ಹೋಗ್ಲಿಲ್ಲ ಅಂದಿದ್ರೆ ಒಂದು ಸ್ವಲ್ಪರ ಭಯ ಭಕ್ತಿ ಉಳಿತಿತ್ತ, ಇಲ್ಲ ಏನು ಎದರ್ಕಿನೇ ಇಲ್ದಂಗೆ ಆಗ್ಬಿಡ್ತಿತ್ತು. ಓಹೋ ಈಗ ಹೋಗಿ ನೀವೇನು ಸರಿತ್ನಂಗ ಬೆಂಡ್ ಎತ್ತಿ ಬಿಟ್ರನ? ಏನು ಮಾಡಿದ್ರಿ? ಹೇಳಿದ್ರಿ ಏನು ಮಾಡಕತ್ತಿದ್ದ ಅಂತದ ತಪ್ಪು? ಏನಂದ್ರ ಕುಡ್ದು ಈ ಹೆಂಡತಿ ಮಕ್ಳಿಗೆಲ್ಲ ಅನ್ಸೋದು ಅದನ್ನೇ. ಹಿಂಗೆಲ್ಲ ಮಾಡಿದ್ರೆ ನಡೆಯೋದಲ್ಲ ನೋಡು, ಮತ್ತು ನೀನು ಹುಷಾರಾಗಿರ್ತಮ್ಮ ನೀನು ಅಂತ ಹೇಳಿದೆ. ಇಲ್ಲ ಇನ್ನೇ ಮಾಡಂಗಿಲ್ಲ ಅಂದಾನ. ಮತ್ತು ನಮ್ಮ ತಂಗಿನೂ ಒಂಚೂರು ನೆಮ್ಮದಿಯಿಂದ ಉಸಿರು ಬಿಡಂಗೆ ಆತು ಗೊತ್ತನ. ನಾನು ಹೋಗಿಲ್ಲ ಅಂದಿದ್ರೆ ಪಾಪ ಯಾರು ಹೇಳ್ತಿದ್ರು? ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗೆ ಆಗಿತ್ತು. ಹೆಣ್ಗಳ ಕಡೆ ಕೇಸ್ ಹಾಕಿ ಆಸ್ತಿ ತಗೊಳಕ್ ಗೊತ್ತಾತ, ಗಂಡನ ಹಿಡಿದು ತೆಗಿಟ್ಕೊಳ್ಳೋದು ಗೊತ್ತಾಗಿಲ್ಲನ? ಆತ ಹಂಗಂತ ಏನು ಕಷ್ಟದಾಗಿದ್ದು ನೋಡಿ ನೀವು ಸುಮ್ಮನಿರಕ್ಕಾಕತ್ತ? ಬಿಡು ಹೋಗ್ಲಿ, ಏನಾತ ಬಂದಿದ್ದೇನು ಪಾಪ ತಂಗಿ ಅಲ್ಲ ನೆಷ್ಟ ಆದ್ರು. ಈಗ ನಿಂಗೆ ಕಷ್ಟ ಅಂದ್ರೆ ನೀವು ಮಾಡಿ ಬರ್ತಾನ ಇಲ್ಲ? ನಿಮ್ ತಂಗಿ ಹಂಗೆ ನಾನು ಮಾಡಿಲ್ಲ. ಆತಾತ, ಅದು ಬಿಡ್ರಿ ಈಗ ವಿಚಾರನ. ಒಟ್ಟಿಗೆ ಹೋಗೊಂದು ಸಂಸಾರ ಸರಿ ಮಾಡಿ ಬಂದಿ ಅನ್ಕೋ. ಎಷ್ಟ್ರ ಮಟ್ಟಿಗೆ ಸರಿ ಮಾಡಿದ್ಯೋ ಏನೋ ದೇವ್ರಿಗೆ ಗೊತ್ತು. ಅಲ್ಲೇ ನಾವು ಕಂಡಿಲ್ಲ ಕೇಳಿಲ್ಲ. ಈಗ ಸರಿ, ಫಸ್ಟ್ ನಿನ್ ಸಂಸಾರ ನೀ ಸರಿ ಮಾಡ್ಕೊ, ಆಮ್ಯಾಗ ಅವ್ರ ಸಂಸಾರ ಬಗ್ಗೆ ವಿಚಾರ ಮಾಡುವಂತಿ. ಈಗ ನಿನ್ ಸಂಸಾರದ ಕತಿ ಏನು? ಕತಿ ಕಬ್ಬಣ ನಾಯಿ ಮುಕ್ಕಳೆ ಡಬ್ಬಣ ಅನ್ನಂಗೆ ಆಗೈತಿ. ನೀವು ಹೆಂಗೆ ಹೇಳ್ತೀರ ಹಂಗೆ. ನನಗೇನು ತಿಳಿಯಲ್ಲ. ನಮ್ಮ ಅಣ್ಣನೂ ಎದಕ್ಕೂ ನಾನು ಭಾಗವಹಿಸಿಸ್ಕೊಳ್ಳಲ್ಲ. ನಮ್ಮ ಅಣ್ಣ ಅಂತೂ ಕೈಯೇ ಬಿಟ್ಟಂಗೆ ಮಾಡ್ಯಾನ. ಏನು ಮಾಡಲ್ಲ ನಾನು ಯಾರಿಗೆ ಹೇಳಿ? ಈಗ ನೀವೇ ಹೆಂಗೆ ಹೇಳ್ತೀರ ಹಂಗೆ ಕೇಳ್ತೀನಿ. ಏನಂತೀರಿ? ಸರಿ, ಮೊನ್ನೆ ಅಷ್ಟೊಂದು ಅಡ್ಗೆ ಕೆಡಿಸಿ ಈಗ ಅಡ್ಗೆ ಕಟ್ಟಕ್ಕಾಗಲ್ಲ ಏನ? ರೊಟ್ಟಿ ಮಾಡೋರು ಯಾರಿಲ್ಲ ಮನ್ಯಾಗ, ಅದಕ್ಕೆ ಬಂದ್ಲನ್ ಶಾಂತಕ್ ನಿನ್ ಮಗಳ? ಬಂದ್ಲವ ನೀನಿ ಬಂದ್ಲ. ನಿನ್ನೆ ಅದು ಏನೇನೇನೇನೇನೇ ಹಿಡ್ಕೊಂಡ್ ಬಂದಳವ. ಅದು ಯಾವ ಊರಿಗೆ ಅದು ಕಲ್ಲೂರ್ ಎಲ್ಲ ಹೋಗ್ಯಾರಲ್ಲ, ಅಲ್ಲೇ ಸರ ಟಿಕಳಿ ಬಳಿ ಆಮ್ಯಾಗ ಏನೇನ ತಿನ್ನು. ಆಮೇಲೆ ನನಗೊಂದು ಸಣ್ಣದೊಂದು ಕಿಲಿಪು ತಂದಾಳವ. ಹೌದನ? ಇರ್ಲಿ ಬಿಡು, ಏನಾತ ಅಷ್ಟಾರ ತಂದತ್ತಲ್ಲ ಪಾಪ. ತಿಳಿಯಂಗಿಲ್ಲ ಬಿಡಂಗಿಲ್ಲ ಕೂಸು. ಹಾಕೋ ನೀನು ಒಲ್ಲೆನಕ್ಕೆ ಹೋಗ್ಬೇಡ. ಹಾಕೊಂತೀನಿ ಒಲ್ಲೆ ಅಂದ್ರೆ ಬಿಡ್ಬೇಕಲ್ಲಕ್ಕಿ ನನ್ನ ಹಾಕೊಂತೀನಿ. ಆಮ್ಯಾಗ ಇನ್ನೊಂದು ಏನೋ ಹೇಳ್ಬೇಕಂದೆ ಪರಕ, ನಂಗೆ ನೆನಪಾರ್ಬಿಟ್ಟೆ. ಈ ಸಲ ಹಬ್ಬಕ್ಕೆ ಒಂದು ಕಮ್ಮನ್ ಸೀರೆ ತಗೋಬೇಕ ಪರಕ. ಒಂದು ಸೀರೆ ತಗೊಂಡಿಲ್ಲ ಏನಿಲ್ಲ, ಒಂದು ಕಮ್ಮಂದು ಯಾವ್ದಾರ ಸೀರೆ ಯಾರ ತಗೋಬೇಕವ. ಹೋಗಿ ಬರ ನನ್ನ ಪ್ಯಾಟಿಗೆ ಒಂಚೂರು. ಶಾಂತಕ್ಕ ನಿನ್ ಗಂಡ ರೊಕ್ಕ ಕೊಡ್ತಾನ ತಗೊಂತೀಯವ. ನಮ್ದ ಹರಿದೂರು ಬಾಗ್ಲಾಗಿರ್ತಾವು, ನಮ್ಗೆ ಯಾರು ಕೊಡ್ಬೇಕು ಹೇಳಿ ರೊಕ್ಕನ? ಈಗಿಂತ ತಗೋತೇನೆ ರೊಕ್ಕ ಕೊಡು ಅಂತಂದ್ರೆ ಇನ್ನು ಮುಗಿದೋತ್ ನನ್ನ ಕತಿ. ಮೊನ್ನೆ ಮಗಳು ಹಳನ್ನ ಇದಕ್ಕೆ ದೀಪಾವಳಿಗೆ ಕರಿಬೇಕು ಅಂತ ಮಾಡೇವಿ. ಈಗ ಹೊಸ ಹಬ್ಬಲ್ಲ, ಮತ್ತು ಮಗಳಿಗೆ ಅರ್ಬಿ ಕೊಡ್ಬೇಕು, ಮಗಳಿಗೆ ಇದು ಹಳ್ಯಾಗ ಅರ್ಬಿ ಕೊಡ್ಬೇಕು. ಎಷ್ಟೇ ಕಳುಬಳ್ಳಿ ಅಂತಂದ್ರು ಮಾಡು ಮರ್ಯಾದೆ ಯಾರ ಮಾಡ್ಬೇಕಲ್ಲ. ಹಾಗಾಗಿ ಈಗ ನನಗೇನು ತೊಗೊಳಕ್ಕೂ ಆಗಲ್ಲ, ಮಾಡೋಕ್ಕೂ ಆಗಲ್ಲ. ಗಿರ್ಜಿ ಬರ್ತಾಳನ್ನ ಬೇಕಾದ್ರೆ ಕೇಳ್ರಿ. ಏನು ಗಿರ್ಜಿ ಬರ್ತಾಳನ್ನ ಅನ್ನತ್ತಿದ್ರಿ? ಅಯ್ಯೋ ಬಾರ ಗಿರ್ಜಿ, 100 ವರ್ಷ ಸಾಯಸ್ ಬಾ. ಬಾ ಬಾ ಕುಂದ್ರ ಬಾ. ಏನಿಲ್ಲವಾ, ದೀಪಾವಳಿಗೆ ಒಂದು ಚಲೋ ಸೀರೆ ತೊಗೊಳೋಣ ಅನ್ನಕತ್ತಿದ್ನೆ. ಪತ್ಲಾನ ಅದು ಯಾವ್ದಾರ ಅದಕ್ಕೆ ಪರಕ್ಕ ನನ್ನ ಕಡೆ ಆಗೋದಿಲ್ಲವ, ರೊಕ್ಕಿಲ್ಲ ಅಂತ ಅಂದ್ಲ. ಗಿರ್ಜಿ ಬರ್ತಾಳನ್ನ ಕೇಳ ಅಂದ್ಲ. ಅಷ್ಟೊತ್ತಿಗೆ ನೀ ಬಂದಿ ನೋಡು. ಹೌದು, ನಾನು ತೊಗೋಬೇಕು ಒಂದು ಪತ್ಲಾನ. ನಾ ತೊಗೊಂಡು ಯಾವುದೋ ಕಾಲ ಆಗೈತಿ. ಸೀರೆ ತೊಗೊಂಡು ಯಾವುದೋ ಕಾಲ ಆತ್ ಬಿಡು. ನಾ ಸೀರೆನೇ ತೊಗೊಂಡಿಲ್ಲ ಒಟ್ಟು. ನಮ್ಮ ಅತ್ತಿ ಸತ್ತ ಮೇಲೆನ ಯಾವಾಗೋ ಯಾವುದೋ ಹಬ್ಬಕ್ಕೆ ತೊಗೊಂಡಿದ್ದೆ. ರೊಕ್ಕ ಬೇಕಲ್ರಿ ಪರಕ್ಕ. ಶಾಂತಕ್ಕ ಇವಾಗ ತೊಗೊಳಕ್ಕೆ ಆಗೋದಿಲ್ಲ. ಈಗ ನನ್ನ ಗಂಡ ಮೊನ್ನೆ ಅಷ್ಟು ರೊಕ್ಕನೂ ಕೈಯಾಗ ಕೊಟ್ಟಾನ. ನಿಂಗೇನಾರ ಒಂದು ಸೀರೆ ಗಿರಿ ಬೇಕಾದ್ರೆ ತೊಗೋ ಅಂತ ಹೇಳ್ಯಾನ. ನಾನು ಬರ್ತೇನೆ ತಗೋರಿ, ಹೋಗಿ ಬರೋಣಂತ. ನಾನೊಂದು ಕಮ್ಮನ್ ಸೀರೆ ತೊಗೋತೇನಂತ. ಆಗ್ಲೇವ ನಶೀಬ್ ತೆರಿಗೆ ತಗೋ. ಅಲ್ಲ, ಇನ್ನೊಂದು ಮಾತು ಕೇಳ್ಬೇಕಂದೆ ನೆನಪಾರಿದೆ. ಅದು ಏನಂತಂದ್ರೆ, ನಿನ್ನ ಇದು ಗಂಡಂದು ಇದ್ರಾಗ ಹಾಲಿಂದ ಇದ್ರೊಳಗೆ ಏನಾರ ಭಾಳ ಮುಖ್ಯವಾದಂಥ ಏನಾರ ಕೆಲಸ ಮಾಡೋದೈತೆ? ಈ ಹಾಲಿಂಡಕ್ಕೆ ಎಲ್ಲದಕ್ಕೂ ಗಂಡ್ಮಕ್ಳನು? ನಂಗೆ ಏನು ಗೊತ್ತಿಲ್ಲ ಪರಕ, ನಿಜ ಹೇಳ್ತೇನೆ, ನಂಗೆ ಏನೂ ಗೊತ್ತಿಲ್ಲ. ನಾನು ಇನ್ನೂ ಒಂದೇ ಸಲ ಅವತ್ತು ಪೂಜೆಗೆ ಹೋಗಿ ನೋಡಿದ್ದೆ ಅಷ್ಟೇ. ಮತ್ತು ಅದ್ರ ಬಗ್ಗೆ ನಂಗೆ ಮಾಹಿತಿ ಅಷ್ಟಿಲ್ಲ. ಯಾಕ್ರಿ ಪರಕ, ಏನಾತ್ರಿ? ಏನಾರ ಯಾರಿಗಾರ ಹೇಳ್ಬೇಕಿತ್ತ ಅನ್ನಕ್ಕೇನು ನಾನೇ ಹಾಲು ಹಿಂಡಕ್ಕದು ಹೋದ್ರಾತ ಅನ್ನೋ ಲೆಕ್ಕಕ್ಕೆ ಕೇಳಿದ್ದಷ್ಟೇ. ಏನು ಮಾಡ್ತಿ ಬಿಡ, ಮನ್ಯಾಗ ಇದ್ದು ಏನು ಮಾಡೋಣ, ಕೈ ಖರ್ಚಿಗಾರ ಹೊಸ ರೊಕ್ಕಕ್ಕವು. ಹೌದಿಲ್ಲ, ಮನ್ಯಾಗ ಇದ್ದಿದ್ದು ಖಾಲಿ ಪೀಲಿ ಕುಂತಿಂದ್ರೆ ಅದಕ್ಕೆ ಬಂತು. ಅದಕ್ಕೆ ಒಟ್ಟು ಹಾಲು ಪಾಲ ಹಿಂಡಿದ್ರೆ ರೊಕ್ಕ ಬರ್ತದೆ ನಾ ಕೈಗೆ ಅಂತ. ಅಯ್ಯೋ, ಅಷ್ಟು ಆಕಳ ಹಾಲು ಹಿಂಡದಂದ್ರೆ ಸ್ವಲ್ಪ ಕತೇನ್ರಿ ಪರಕ? ಆ ಕೈ ಎದಕ್ಕೆ ಬರ್ತಾವೆ ಹೇಳ್ರಿ? ತ್ರಾಸ ಆಕೈತಿ. ಬೇಡ ಅದೆಲ್ಲ ಬೇಡ. ಬೇರೆ ಏನಾರ ಬೇಕಾರಿದ್ರೆ ಹೇಳಂತ ಹೇಳ್ತೇನೆ ತಗೋರಿ. ಅಷ್ಟು ಮಾಡವ, ಪುಣ್ಯ ಬರ್ತದೆ ನಿನಗೆ. ಮತ್ತೆ ಏನಾತ ನಿನ್ನ ನಾದ್ನಿದ? ಏನಕತಿ? ಮೈದನನ್ ಕರ್ಕೊಂಡು ಹೋಗಿದ್ಲ? ಕೆಲಸ ಆದಂಗಿಲ್ಲ ಏನು? ಬಂದ್ರು ಬೆಳಗ್ಗೆ,
ಬಂದು ವಾಪಸ್ ಮತ್ತೆ ಪತ್ತೇನೇ ಇಲ್ಲವ ಎತ್ತಾಗೋದ್ರೆ ಏನು ಯಾರಿಗೆ ಗೊತ್ತ ಪರಕ ನಮ್ಗೇನು ಹೇಳ್ತಾರ ಕೇಳ್ತಾರ ಅವ್ರು ಹೌದಿಲ್ಲ ನಮ್ಗೆ ಹೇಳಲಿಲ್ಲ ಕೇಳಲಿಲ್ಲ ಅಂದ್ರೆ ಒಳ್ಳೇದಂತೆ ನಾ ಇನ್ನು ಇವ್ರು ಏನಾರ ಹೇಳಕ್ ಹೋದ್ರೆ ವಾಪಸ್ ಹೆಟ್ ಕಳಿಸ್ತಾರ ಮೊದ್ಲು ನೀನು ಎಟ್ಕದೇನು ನೋಡ್ಕೊ ಅಂತೇಳಿ ಹಂಗ ಅದಾರ ಇವ್ರು ಕುಂದರಿ ಇಬ್ರು ಒಂದು ಸ್ವಲ್ಪ ಚಾ ಮಾಡ್ಕೊಂಡ್ ಬರ್ತೀನಿ ಏನು ತೊಂದರೆ ಆಗೈತಿ ಏನಪ್ಪ ಅಲ್ಲ ಏನಪ್ಪ ಅತ್ತಿ ಮಾವನ ಕಾಟಿಲ್ಲ ಇರೋದಿಬ್ರು ಗಂಡ ಇಂತಿ ಚಂದ ಬಾಳೆ ಮಾಡ್ಕೊಂಡು ಹೋಗ್ಬೋದು ಏನು ತೊಂದರೆ ಆಗೈತೆ ಯಾರಿಗೆ ಗೊತ್ತು ಏನು ಹೇಳ್ತಾರ ಕೇಳ್ತಾರ ಹೌದಿಲ್ಲ ಒಕ್ಕರು ತಿಂಡಿ ಶಾಂತಕ್ಕ ಆಗ್ರ ಇರ್ತತನ ಆಗ್ರ ಇರ್ತತಿ ಮಾಡ್ಲಿ ಏನೇನು ಮಾಡ್ತಾರ ಮಾಡ್ಲಿ